ರಾಜ್ಯ ಸರ್ಕಾರ ಇದೀಗ ಮಕ್ಕಳ ವಯೋಮಿತಿಯನ್ನು ಸಡಿಲಿಕೆ ಮಾಡಿದೆ. ಜೂನ್ 1ಕ್ಕೆ 6 ವರ್ಷ ತುಂಬಿರಬೇಕಂತ ಹಿಂದೆ ಆದೇಶ ಮಾಡಿತ್ತು. ಹಲವು ಶಾಲೆಗಳು, ಹಲವು ಖಾಸಗಿ ಶಾಲೆಗಳು ಸಹ ಇದನ್ನು ಅಳವಡಿಕೆ ಮಾಡಿಕೊಂಡಿದ್ರು. ಬಟ್ ಇದೀಗ ಆ ಸರ್ಕಾರ ಹೊಸ ಆದೇಶ ಮಾಡಿದೆ. 5 ವರ್ಷ 5 ತಿಂಗಳಾದರೆ 1ನೇ ತರಗತಿ ಮಕ್ಕಳನ್ನು ಸೇರಿಸಬೇಕಂತ. ಹೀಗಾಗಿ ಆ ಕ್ಯಾಂಪ್ ಸಂಘಟನೆ ಸಹ ಏನೋ ಒಂದು ಕಡೆ ಕೋರ್ಟಿಗೆ ಹೋಗಲು ನಿರ್ಧಾರ ಮಾಡಿದೆ. ಇದೊಂದು ಅವೈಜ್ಞಾನಿಕ ನಿರ್ಧಾರ ಅಂತ ಒಂದು ಕಡೆ ಅಸಮಾಧಾನ ಹೊರಹಾಕಿದ್ದಾರೆ. ನಮ್ಮ ಜೊತೆಗೆ ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಇದ್ದಾರೆ, ಬನ್ನಿ ಮಾತಾಡಿಸ್ತೀನಿ. ಸರ್, 5 ವರ್ಷ 5 ತಿಂಗಳಿಗೆ 1ನೇ ತರಗತಿ ಅದು ಅಡ್ಮಿಷನ್ ಮಾಡ್ಬೋದು. ಈ ಹಿಂದೆ 6 ವರ್ಷ ಇತ್ತು. ನೀವು ಸಹ ಅದನ್ನೇ ಅಳವಡಿಕೆ ಮಾಡಿದ್ದೀರಾ. ನೀವು ಸಹ ಈ ಕೋರ್ಟಿಗೆ ಹೋಗಲು ಮುಂದಾಗಿದ್ದೀರಾ. ಸರ್, ಏನು ವಿಚಾರ ಅಂತ? ರಾಜ್ಯಾದ್ಯಂತ ಇರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಯಾರು SATS ಅಲ್ಲಿದ್ದರು, ಯಾರು LKG UKG ದಾಖಲಾತಿ ಪ್ರಕ್ರಿಯೆಯಲ್ಲಿ SATS ಅಲ್ಲಿ RTE ಫಲಾನುಭವಿ ಶಾಲೆ ಇತ್ತು, ಇವರೆಲ್ಲರಿಗೂ ಕೂಡ ಇವತ್ತು ಅನ್ಯಾಯ ಮಾಡ್ದಂಗಾಗಿದೆ. ಯಾಕೆಂದರೆ ಲಕ್ಷಾಂತರ ಮಕ್ಕಳಿಗೆ ದಾಖಲೆ ಮಾಡ್ಕೊಳಕ್ಕೆ ಅವಕಾಶ ಇರಲಿಲ್ಲ. ಅವ್ರನ್ನ SATS ಅಲ್ಲಿ ಯಾವುದೇ ರೀತಿಯಲ್ಲಿ ಒಂದು ಗಂಟೆ ವಿಳಂಬ ಆದರೂ ಕೂಡ ಅದಕ್ಕೆ ಅವಕಾಶ ಇರಲಿಲ್ಲ. ಈಗ ಅಂಥ ಶಾಲೆಗೆ ಅನ್ಯಾಯ ಆಗಿದೆ. ಜೊತೆಗೆ ಇವತ್ತು ಅನಧಿಕೃತ ಶಾಲೆಗಳಿಗೆ ನೀವು ಮಣೆ ಹಾಕ್ದಂಗೆ ಸರ್ಕಾರ ಇಂಥ ಒಂದು ನಿರ್ಧಾರ ಅವೈಜ್ಞಾನಿಕ. ಯಾಕೆಂದರೆ ಇಲ್ಲಿ ಅನೇಕ ಲಕ್ಷಾಂತರ ಮಂದಿ ಪಾಲಕ ಪೋಷಕರು ಅದಕ್ಕೆ ಅಲೈನ್ ಆಗಿದ್ದರು. ರಿಪೀಟ್ ಮಾಡ್ತಕ್ಕಂಥದ್ದು, ಇಲ್ಲಾಂದರೆ ಮನೆಯಲ್ಲಿ ಇರಿಸ್ಕೊಳೋದು, ಇಂಥ ಮಕ್ಕಳಿಗೆ ಇವಾಗ ಏನು ಅವರ ನ್ಯಾಯವನ್ನು ಕೇಳ್ತಾ ಇದ್ದಾರೆ. ಜೊತೆಗೆ ಇವತ್ತು ದೊಡ್ಡ ಮೊತ್ತದಲ್ಲಿ ಇವತ್ತು ಅನಧಿಕೃತ ಶಾಲೆ ಅಂತ 5 ಲಕ್ಷ 10 ಲಕ್ಷ ಅಂದ್ರಲ್ಲ, ಎಲ್ಲಿದ್ದಾರೆ ಆ ಮಕ್ಕಳು? ಯಾವ ಒಂದು ನೈತಿಕ ಒಂದು ಹೊಣೆ ಹೊತ್ಕೊಂಡು ಆ ಮಕ್ಕಳು ಇದ್ದಾರೆ ಅಂತ ಹೇಳ್ತೀರಾ? ಕೋರ್ಟಿಗೆ ಹೋಗ್ತೀರಾ ಈ ಒಂದು ವಿಚಾರವಾಗಿ ಅಂತ? ಸರ್ಕಾರದ ಆದೇಶ ಪ್ರಶ್ನಿಸಿ ಕೋರ್ಟಿಗೆ ಹೋಗ್ತೀರಾ ಅಂತ? ಖಂಡಿತವಾಗ್ಲೂ ಅನ್ಯಾಯ ಒಂದು ವರ್ಗಕ್ಕಾಗಿಲ್ಲ, ಶಿಕ್ಷಣ ಸಂಸ್ಥೆಗಾಗಿದೆ, ಪಾಲಕ ಪೋಷಕರಿಗಾಗಿದೆ, ಮಕ್ಕಳಿಗಾಗಿದೆ. ಜೊತೆಗೆ ವಿವಿಧ ಬೋರ್ಡಿನ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇದೆ. ದೇಶದಲ್ಲಿ ಇರ್ತಕ್ಕಂಥ ಕಾನೂನಿಗೂ ತೊಡಕಾಗತ್ತೆ, ಅಲೈನ್ಮೆಂಟ್ ಪ್ರಾಬ್ಲಮ್ ಆಗುತ್ತೆ. ಇದು ಎಲ್ಲವನ್ನ ಲೀಗಲ್ ಆಗಿ ಕೂಡ ನಾವು ಚಿಂತನೆ ಮಾಡಬೇಕಾಗಿದೆ. ಅದರಿಂದ ನ್ಯಾಯಾಲಯದ ಮೊರೆ ಹೋಗುವಂಥ ಸನ್ನಿವೇಶಗಳು ಇದ್ದಾವೆ. ಸರ್, ಈಗ ಎಷ್ಟು ಮಕ್ಕಳಿಗೆ ಈ ಥರ ಅವಕಾಶ ಸಿಕ್ಕಿದಂಗೆ ಆಗುತ್ತೆ ಈಗ 5 ವರ್ಷ 5 ತಿಂಗಳಾದರೆ? ಯಾಕಂದರೆ ಕೆಲವೊಬ್ಬರು 10 ಲಕ್ಷ 5 ಲಕ್ಷ ಅಂತ ಹೇಳ್ತಾರೆ ಮಕ್ಕಳಿಗೆ. 10 ಲಕ್ಷ 5 ಲಕ್ಷ ಅಂದರೆ ಮುಟ್ಟಾಳ್ತನದಲ್ಲಿ ಯೋಚನೆ ಮಾಡಬೇಕು. ಯಾಕೆ ಅಂದರೆ 5 ಲಕ್ಷ 10 ಲಕ್ಷ ಮಕ್ಕಳಿದ್ದದ್ದಾದರೆ 1 ವರ್ಷಕ್ಕೆ ದಾಖಲೆ ಆಗತಕ್ಕಂಥವೇ ಒಂದು 10 ಲಕ್ಷ ಮಕ್ಕಳು. ಹಂಗಾರೆ ಈ 5-10 ಲಕ್ಷ ಮಕ್ಕಳು ಶಾಲೆಯಿಂದ ಹೊರಗಡೆ ಇದ್ರಾ, ಅಥವಾ ಅನಧಿಕೃತ ಶಾಲೆಯಲ್ಲಿದ್ರಾ, ಅಥವಾ ಈ ಶಾಲೆಯ ದಾಖಲಾತಿ ಪ್ರಕ್ರಿಯೆ SATS ಅಲ್ಲಿ ಇರಲಿಲ್ವಾ? ಈ ಎಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಯಾಕೆ ಕೆಲವು ಪೋಷಕರು ಈ ಥರ ಸರ್ಕಾರಕ್ಕೆ ಒತ್ತಾಯ ಮಾಡಿದರು, ಮನವಿ ಸಹ ಮಾಡಿದರು? ಇದು ಸರ್ಕಾರಕ್ಕೆ ಒತ್ತಾಯ, ಪಾಲಕ ಪೋಷಕರ ಒಂದು ಬೇಜವಾಬ್ದಾರಿನೂ ಇತ್ತು, ಶಾಲೆಗಳ ಬೇಜವಾಬ್ದಾರಿನೂ ಇತ್ತು. ಅದರಲ್ಲೂ ಪ್ರತಿಷ್ಠಿತ ಶಾಲೆಗಳು, ಅದು ಮಠಮಾನ್ಯರದಿರ್ಬೋದು, ರಾಜಕೀಯ ಮುಖಂಡರಿರ್ಬೋದು, ಇವರೆಲ್ಲರ ಶಾಲೆಗಳಲ್ಲೂ ಕೂಡ ಇದೇ ಥರ ದಾಖಲೆ ಒಂದಷ್ಟು ಅಮಾನ್ಯವಾಗಿ ಮಾಡಿದಾರಲ್ಲ. ಎಷ್ಟಿರ್ಬೋದು? ಒಂದು 10,000 20,000 ಮಕ್ಕಳು ಇರ್ಬೋದು ಅಷ್ಟೇನಾ? ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ 99 ಶಾಲೆಯ ಲಿಸ್ಟಲ್ಲಿ ನೋಡಿದ್ರೆ ಬರೀ 1000 ಮಕ್ಕಳು ಇಲ್ಲ. ಹಂಗಂದ್ರೆ ಇಡೀ ರಾಜ್ಯದಲ್ಲಿ ನಾವು ತೆಗೆದುಕೊಂಡಾಗ ಒಂದು 5ರಿಂದ 10,000 ಮಕ್ಕಳು. ಉಳಿದವರು ಪಾಪ ರಿಟೈನ್ ಮಾಡ್ಕೊಂಡಿದ್ರಲ್ಲ. ಸರ್, ಈಗ ನೀವು ಸಹ ಈಗ ಈ ಹಿಂದೆ 6 ವರ್ಷಕ್ಕೆ ಕಡ್ಡಾಯ ಆಗಿತ್ತು, 4 ವರ್ಷ UKG LK, 5 ವರ್ಷಕ್ಕೆ LKG UKG, 6 ವರ್ಷಕ್ಕೆ 1ನೇ ತರಗತಿ ಅಳವಡಿಕೆ ಮಾಡಿದ್ರ. ಇದೀಗ ತೊಂದರೆ ಆಗತ್ತಾ ಅಂತ? ಖಂಡಿತವಾಗ್ಲೂ ಮಕ್ಕಳ ಮಧ್ಯೆ ದೊಡ್ಡ ಗ್ಯಾಪ್ ಆಗುತ್ತೆ. ಈಗ ರಿಪೀಟ್ ಮಾಡಿರೋನು LKG ಇರ್ತಾನೆ, ಅವನು 1 ವರ್ಷ ವಂಚಿಸಿ ಡಬಲ್ ಪ್ರಮೋಷನ್ ಆಗಬೇಕಾ? ಈ ಥರ ಮಕ್ಕಳು ಲಕ್ಷಾಂತರ ಮಂದಿ ಇದ್ದಾರೆ. ಆ ಮಕ್ಕಳಿಗೆ ನ್ಯಾಯ ಕೊಡಿಸೋದು ಯಾರು? ಮಿನಿಸ್ಟರ್. ಇವತ್ತು ನೀವು ಕೊಡಿಸ್ತೀರಾ ಅಂಥ ಮಕ್ಕಳಿಗೆ ನ್ಯಾಯ? ನೀವು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಂಡೆ ಮಾಡಿದ್ರಲ್ಲ. ಇವತ್ತು ಈ ರಿಲ್ಯಾಕ್ಸೇಷನಿಂದ ಒಂದಷ್ಟು ಮಕ್ಕಳಿಗೆ ನ್ಯಾಯ ಒದಗಿಸೋಗೋಗಿ ಲಕ್ಷಾಂತರ ಪಾಲಕ ಪೋಷಕರಿಗೆ, ಲಕ್ಷಾಂತರ ಮಕ್ಕಳಿಗೆ ಅನ್ಯಾಯ ಮಾಡ್ದಂಗಲ್ವಾ? ಥ್ಯಾಂಕ್ ಯು. ಎಸ್, ಇದಿಷ್ಟು ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಟಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಸರ್ಕಾರ ಇದೀಗ ಮಕ್ಕಳ ವಯೋಮಿತಿಯನ್ನು ಸಡಿಲಿಕೆ ಮಾಡಿದೆ. ಜೂನ್ 1ಕ್ಕೆ 6 ವರ್ಷ ತುಂಬಿರಬೇಕಂತ ಹಿಂದೆ ಆದೇಶ ಮಾಡಿತ್ತು. ಹಲವು ಶಾಲೆಗಳು, ಹಲವು ಖಾಸಗಿ ಶಾಲೆಗಳು ಸಹ ಇದನ್ನು ಅಳವಡಿಕೆ ಮಾಡಿಕೊಂಡಿದ್ರು. ಬಟ್ ಇದೀಗ ಆ ಸರ್ಕಾರ ಹೊಸ ಆದೇಶ ಮಾಡಿದೆ. 5 ವರ್ಷ 5 ತಿಂಗಳಾದರೆ 1ನೇ ತರಗತಿ ಮಕ್ಕಳನ್ನು ಸೇರಿಸಬೇಕಂತ. ಹೀಗಾಗಿ ಆ ಕ್ಯಾಂಪ್ ಸಂಘಟನೆ ಸಹ ಏನೋ ಒಂದು ಕಡೆ ಕೋರ್ಟಿಗೆ ಹೋಗಲು ನಿರ್ಧಾರ ಮಾಡಿದೆ. ಇದೊಂದು ಅವೈಜ್ಞಾನಿಕ ನಿರ್ಧಾರ ಅಂತ ಒಂದು ಕಡೆ ಅಸಮಾಧಾನ ಹೊರಹಾಕಿದ್ದಾರೆ. ನಮ್ಮ ಜೊತೆಗೆ ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಇದ್ದಾರೆ, ಬನ್ನಿ ಮಾತಾಡಿಸ್ತೀನಿ. ಸರ್, 5 ವರ್ಷ 5 ತಿಂಗಳಿಗೆ 1ನೇ ತರಗತಿ ಅದು ಅಡ್ಮಿಷನ್ ಮಾಡ್ಬೋದು. ಈ ಹಿಂದೆ 6 ವರ್ಷ ಇತ್ತು. ನೀವು ಸಹ ಅದನ್ನೇ ಅಳವಡಿಕೆ ಮಾಡಿದ್ದೀರಾ.
ನೀವು ಸಹ ಈ ಕೋರ್ಟಿಗೆ ಹೋಗಲು ಮುಂದಾಗಿದ್ದಾರೆ ಸರ್, ಏನು ವಿಚಾರ ಅಂತ? ರಾಜ್ಯಾದ್ಯಂತ ಇರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಯಾರು SATS ಅಲ್ಲಿ ಇದ್ದರು, ಯಾರು LKG UKG ದಾಖಲಾತಿ ಪ್ರಕ್ರಿಯೆಯಲ್ಲಿ SATS ಅಲ್ಲಿ RTE ಫಲಾನುಭವಿ ಶಾಲೆ ಇತ್ತು, ಇವರೆಲ್ಲರಿಗೂ ಕೂಡ ಇವತ್ತು ಅನ್ಯಾಯ ಮಾಡ್ದಂಗಾಗಿದೆ. ಯಾಕೆಂದರೆ ಲಕ್ಷಾಂತರ ಮಕ್ಕಳಿಗೆ ದಾಖಲೆ ಮಾಡ್ಕೊಳಕ್ಕೆ ಅವಕಾಶ ಇರಲಿಲ್ಲ. ಅವ್ರನ್ನ SATS ಅಲ್ಲಿ ಯಾವುದೇ ರೀತಿಯಲ್ಲಿ ಒಂದು ಗಂಟೆ ವಿಳಂಬ ಆದರೂ ಕೂಡ ಅದಕ್ಕೆ ಅವಕಾಶ ಇರಲಿಲ್ಲ. ಈಗ ಅಂಥ ಶಾಲೆಗೆ ಅನ್ಯಾಯ ಆಗಿದೆ. ಜೊತೆಗೆ ಇವತ್ತು ಅನಧಿಕೃತ ಶಾಲೆಗಳಿಗೆ ನೀವು ಮಣೆ ಹಾಕ್ದಂಗೆ ಸರ್ಕಾರ ಇಂಥ ಒಂದು ನಿರ್ಧಾರ ಅವೈಜ್ಞಾನಿಕ. ಯಾಕೆಂದರೆ ಇಲ್ಲಿ ಅನೇಕ ಲಕ್ಷಾಂತರ ಮಂದಿ ಪಾಲಕ ಪೋಷಕರು ಅದಕ್ಕೆ ಅಲೈನ್ ಆಗಿದ್ದರು. ರಿಪೀಟ್ ಮಾಡ್ತಕ್ಕಂಥದ್ದು, ಇಲ್ಲಾಂದರೆ ಮನೆಯಲ್ಲಿ ಇರಿಸ್ಕೊಳೋದು, ಇಂಥ ಮಕ್ಕಳಿಗೆ ಇವಾಗ ಏನು ಅವರ ನ್ಯಾಯವನ್ನು ಕೇಳ್ತಾ ಇದ್ದಾರೆ. ಜೊತೆಗೆ ಇವತ್ತು ದೊಡ್ಡ ಮೊತ್ತದಲ್ಲಿ ಇವತ್ತು ಅನಧಿಕೃತ ಶಾಲೆ ಅಂತ 5 ಲಕ್ಷ 10 ಲಕ್ಷ ಅಂದ್ರಲ್ಲ, ಎಲ್ಲಿದ್ದಾರೆ ಆ ಮಕ್ಕಳು? ಯಾವ ಒಂದು ನೈತಿಕ ಒಂದು ಹೊಣೆ ಹೊತ್ಕೊಂಡು ಆ ಮಕ್ಕಳು ಇದ್ದಾರೆ ಅಂತ ಹೇಳ್ತೀರಾ? ಕೋರ್ಟಿಗೆ ಹೋಗ್ತೀರಾ ಈ ಒಂದು ವಿಚಾರವಾಗಿ ಅಂತ, ಸರ್ಕಾರದ ಆದೇಶ ಪ್ರಶ್ನಿಸಿ ಕೋರ್ಟಿಗೆ ಹೋಗ್ತೀರಾ ಅಂತ? ಖಂಡಿತವಾಗ್ಲೂ ಅನ್ಯಾಯ ಒಂದು ವರ್ಗಕ್ಕಾಗಿಲ್ಲ, ಶಿಕ್ಷಣ ಸಂಸ್ಥೆಗಾಗಿದೆ, ಪಾಲಕ ಪೋಷಕರಿಗಾಗಿದೆ, ಮಕ್ಕಳಿಗಾಗಿದೆ. ಜೊತೆಗೆ ವಿವಿಧ ಬೋರ್ಡಿನ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇದೆ. ದೇಶದಲ್ಲಿ ಇರ್ತಕ್ಕಂಥ ಕಾನೂನಿಗೂ ತೊಡಕಾಗತ್ತೆ, ಅಲೈನ್ಮೆಂಟ್ ಪ್ರಾಬ್ಲಮ್ ಆಗುತ್ತೆ. ಇದು ಎಲ್ಲವನ್ನ ಲೀಗಲ್ ಆಗಿ ಕೂಡ ನಾವು ಚಿಂತನೆ ಮಾಡಬೇಕಾಗಿದೆ. ಅದರಿಂದ ನ್ಯಾಯಾಲಯದ ಮೊರೆ ಹೋಗುವಂಥ ಸನ್ನಿವೇಶಗಳು ಇದ್ದಾವೆ. ಸರ್, ಈಗ ಎಷ್ಟು ಮಕ್ಕಳಿಗೆ ಈ ಥರ ಅವಕಾಶ ಸಿಕ್ಕಿದಂಗೆ ಆಗುತ್ತೆ ಈಗ 5 ವರ್ಷ 5 ತಿಂಗಳಾದರೆ? ಯಾಕಂದರೆ ಕೆಲವೊಬ್ಬರು 10 ಲಕ್ಷ 5 ಲಕ್ಷ ಅಂತ ಹೇಳ್ತಾರೆ ಮಕ್ಕಳಿಗೆ. 10 ಲಕ್ಷ 5 ಲಕ್ಷ ಅಂದರೆ ಮುಟ್ಟಾಳ್ತನದಲ್ಲಿ ಯೋಚನೆ ಮಾಡಬೇಕು. ಯಾಕೆ ಅಂದರೆ 5 ಲಕ್ಷ 10 ಲಕ್ಷ ಮಕ್ಕಳಿದ್ದದ್ದಾದರೆ ಒಂದು ವರ್ಷಕ್ಕೆ ದಾಖಲೆ ಆಗತಕ್ಕಂಥವೇ ಒಂದು 10 ಲಕ್ಷ ಮಕ್ಕಳು. ಹಂಗಾರೆ ಈ 5-10 ಲಕ್ಷ ಮಕ್ಕಳು ಶಾಲೆಯಿಂದ ಹೊರಗಡೆ ಇದ್ರಾ, ಅಥವಾ ಅನಧಿಕೃತ ಶಾಲೆಯಲ್ಲಿದ್ರಾ, ಅಥವಾ ಈ ಶಾಲೆಯ ದಾಖಲಾತಿ ಪ್ರಕ್ರಿಯೆ SATS ಅಲ್ಲಿ ಇರಲಿಲ್ವಾ? ಈ ಎಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಯಾಕೆ ಕೆಲವು ಪೋಷಕರು ಈ ಥರ ಸರ್ಕಾರಕ್ಕೆ ಒತ್ತಾಯ ಮಾಡಿದರು, ಮನವಿ ಸಹ ಮಾಡಿದರು? ಇದು ಸರ್ಕಾರಕ್ಕೆ ಒತ್ತಾಯ, ಪಾಲಕ ಪೋಷಕರ ಒಂದು ಬೇಜವಾಬ್ದಾರಿನೂ ಇತ್ತು, ಶಾಲೆಗಳ ಬೇಜವಾಬ್ದಾರಿನೂ ಇತ್ತು. ಅದರಲ್ಲೂ ಪ್ರತಿಷ್ಠಿತ ಶಾಲೆಗಳು, ಅದು ಮಠಮಾನ್ಯರದಿರ್ಬೋದು, ರಾಜಕೀಯ ಮುಖಂಡರಿರ್ಬೋದು, ಇವರೆಲ್ಲರ ಶಾಲೆಗಳಲ್ಲೂ ಕೂಡ ಇದೇ ಥರ ದಾಖಲೆ ಒಂದಷ್ಟು ಅಮಾನ್ಯವಾಗಿ ಮಾಡಿದಾರಲ್ಲ. ಎಷ್ಟಿರ್ಬೋದು? ಒಂದು 10,000 20,000 ಮಕ್ಕಳು ಇರ್ಬೋದು ಅಷ್ಟೇನಾ? ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ 99 ಶಾಲೆಯ ಲಿಸ್ಟಲ್ಲಿ ನೋಡಿದ್ರೆ ಬರೀ 1000 ಮಕ್ಕಳು ಇಲ್ಲ. ಹಂಗಂದ್ರೆ ಇಡೀ ರಾಜ್ಯದಲ್ಲಿ ನಾವು ತೆಗೆದುಕೊಂಡಾಗ ಒಂದು 5ರಿಂದ 10,000 ಮಕ್ಕಳು. ಉಳಿದವರು ಪಾಪ ರೀಟೈನ್ ಮಾಡ್ಕೊಂಡಿದ್ರಲ್ಲ. ಸರ್, ಈಗ ನೀವು ಸಹ ಈಗ ಈ ಹಿಂದೆ 6 ವರ್ಷಕ್ಕೆ ಕಡ್ಡಾಯ ಆಗಿತ್ತು, 4 ವರ್ಷ UKG LK, 5 ವರ್ಷಕ್ಕೆ LKG UKG, 6 ವರ್ಷಕ್ಕೆ 1ನೇ ತರಗತಿ ಅಂತ ಅಳವಡಿಕೆ ಮಾಡಿದ್ರ. ಇದೀಗ ತೊಂದರೆ ಆಗತ್ತಾ ಅಂತ? ಖಂಡಿತವಾಗ್ಲೂ ಮಕ್ಕಳ ಮಧ್ಯೆ ದೊಡ್ಡ ಗ್ಯಾಪ್ ಆಗುತ್ತೆ. ಈಗ ರಿಪೀಟ್ ಮಾಡಿರೋನು LKG ಇರ್ತಾನೆ, ಅವನು 1 ವರ್ಷ ವಂಚಿಸಿ ಡಬಲ್ ಪ್ರಮೋಷನ್ ಆಗಬೇಕಾ? ಈ ಥರ ಮಕ್ಕಳು ಲಕ್ಷಾಂತರ ಮಂದಿ ಇದ್ದಾರೆ. ಆ ಮಕ್ಕಳಿಗೆ ನ್ಯಾಯ ಕೊಡಿಸೋದು ಯಾರು? ಮಿನಿಸ್ಟರ್. ಇವತ್ತು ನೀವು ಕೊಡಿಸ್ತೀರಾ ಅಂಥ ಮಕ್ಕಳಿಗೆ ನ್ಯಾಯ? ನೀವು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಂಡೆ ಮಾಡಿದ್ರಲ್ಲ. ಇವತ್ತು ಈ ರಿಲ್ಯಾಕ್ಸೇಷನಿಂದ ಒಂದಷ್ಟು ಮಕ್ಕಳಿಗೆ ನ್ಯಾಯ ಒದಗಿಸೋಗೋಗಿ ಲಕ್ಷಾಂತರ ಪಾಲಕ ಪೋಷಕರಿಗೆ, ಲಕ್ಷಾಂತರ ಮಕ್ಕಳಿಗೆ ಅನ್ಯಾಯ ಮಾಡ್ದಂಗಲ್ವಾ? ಥ್ಯಾಂಕ್ ಯು. ಎಸ್, ಇದಿಷ್ಟು ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಟಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.